ಸೊಸೆ ಮಾಡ್ಕೊಂಡ್ ಮನೆಗೆ ಕರ್ಕೊಂಡು ಹೋಗ್ತಿದೀವಾ ಅಥವಾ ಯಾವ್ದಾದ್ರು ಪಾರ್ಟಿಗೆ ಕಂಟೆಸ್ಟೆಂಟ್ ಆಗಿ ಕರ್ಕೊಂಡು ಹೋಗ್ತಿದೀವಾ? ನಮಗೂ ಅಂತ ಸೊಸೆನೇ ಬೇಕು. ಅವ್ರು ಕೆಲ್ಸ ಅಂತ ಹೊರಟೋದ್ರೆ ಮನೆ ನೋಡೋರು ಯಾರು? ಅವಳಿಗೆ ಬರೋ ಜುಜುಬಿ ಸಂಬಳ ಯಾರಿಗ್ ಬೇಕು? ಮನೇಲಿ ಬಿದ್ದಿರ್ಬೇಕು ಅಷ್ಟೇ. ಹೇಳ್ಬಿಡು ಅವಳಿಗೆ. ನೀವೇನು ವರಿ ಮಾಡ್ಕೋಬೇಡಿ. ಈ ಮದ್ವೆ ಒಂದಾಗ್ಲಿ, ಆಮೇಲೆ ಮನೇಲಿ ಬಿದ್ದಿರ್ತಾಳ ಅವಳು. ಪರವಾಗಿಲ್ಲ ಕಣೆ, ನಿನ್ನ ಮಗಂಗೆ ಅದು ಯಾವ ಮರದ ಕೆಳಗೆ ಜ್ಞಾನೋದಯ ಆಯ್ತೋ ಗೊತ್ತಾಗ್ತಿಲ್ಲ. ಇಷ್ಟೆಲ್ಲ ನಡೆದಿದ್ಯಾ? ಹೌದು ಟೀಚರ್, ನೀ ಸ್ಕೂಲಿಗೆ ಹೋಗೋದೇ ಇಷ್ಟ ಇಲ್ಲ. ಇಡೀ ಕುಟುಂಬದವ್ರು ಸೇರ್ಕೊಂಡು ನಿಮಗೆ ಮೋಸ ಮಾಡ್ತಿದ್ದಾರೆ. ನಾನು ಕೊಟ್ಟಿರೋ ಬರೆ ಸರಿಯಾಗಿ ಬಿಸಿ ಮುಟ್ಸಿರೋ ಕಾಣ್ತಿದೆ. ಟೀಚರ್, ಸಮಾಧಾನ ಮಾಡ್ಕೊಳ್ಳಿ. ನಂಗೆ ನಂಬೋಕೆ ಆಗ್ತಿಲ್ಲ ಮಂಜುಳಾ ಅವ್ರೆ. ಇಷ್ಟು ದಿನ ಎಷ್ಟು ಸಪೋರ್ಟಿವ್ ಆಗಿದ್ರು, ಅಂದ್ರೆ ಇಷ್ಟು ದಿನ ಇವ್ರು ಮಾಡಿದ್ದೆಲ್ಲ ನಾಟಕನ. ಮದ್ವೆ ಆದ್ಮೇಲೆ ನಿನ್ನೆಲ್ಲ ಸ್ಕೂಲಿಗೆ ಕಳಿಸ್ತೀನಿ, ನಿನ್ ಗುರಿಗಳಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಶಶಾಂಕ್ ಹೇಳಿದ್ದೆಲ್ಲ ಫೇಕ್ ಪ್ರಾಮಿಸ್. ನಾನೇ ಕೇಳಿದ್ರೆ ನಾನೇನು ಹೇಳಿ? ನೀವೇ ನೋಡಿದ್ರಲ್ಲ, ಅವ್ರ ಮಾತೆಲ್ಲ ನೀವೇ ಕೇಳಿಸ್ಕೊಂಡ್ರಲ್ಲ. ಹೇಮಾವತಿ ಆಂಟಿ ಪರಮೇಶ್ವರ್ ಅಂಕಲ್ ಮಾತಾಡಿದ್ದು ನಂಗೆ ಅಷ್ಟು ಬೇಜಾರಾಗ್ತಿಲ್ಲ. ಆದ್ರೆ ಈ ಶಶಾಂಕ್ ಬಾಯಲ್ಲಿ ಈ ತರ ಮಾತು ಬರ್ತಿದ್ಯಲ್ಲ, ಅದು ನನಗೆ ಅರ್ಕಿಸ್ಕೊಳಕ್ ಆಗ್ತಿಲ್ಲ. ನಾನು ಮದುವೆಗಿಂತ ಮುಂಚೆ ಮೂರ್ ಸಲ ಅವನಿಗೆ ಕೇಳಿದ್ದೀನಿ. ಕೇಳ್ದಾಗ್ಲೆಲ್ಲ ನಾನು ನಿನ್ ಗುರಿಗೆ ಸಪೋರ್ಟ್ ಮಾಡ್ತೀನಿ ಅಂತಾನೆ ಹೇಳ್ತಾ ಬಂದ. ಆದ್ರೆ ಅದರಿಂದ ಇಷ್ಟು ದೊಡ್ಡ ಮೋಸ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನೋಡಿ ಟೀಚರ್, ಈ ಸ್ಕೂಲಲ್ಲಿ ಇದುವರೆಗೂ ಯಾರು ಪಾಠ ಮಾಡೋ ಧೈರ್ಯನೂ ಮಾಡಿರ್ಲಿಲ್ಲ. ಆದ್ರೆ ನೀವ್ ಮಾಡಿದ್ರಿ. ನಿಮ್ಮಿಂದ ನಮ್ಮ 3 ಮಕ್ಳು 4 ಅಕ್ಷರ ಕಲಿತಿದ್ದಾರೆ. ಈ ಸ್ಕೂಲ್ ಮಕ್ಕಳನ್ನ ನೀವೇ ಕಾಪಾಡಬೇಕು. ನಮ್ಮ ಅಪ್ಪ ಅಮ್ಮ ಇವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು. ಇಂಥ ಜನನ ಇವರು. ನಾನು ಆಗ್ಲೇ ನಿಮ್ಮ ಹತ್ರ ಈ ವಿಷಯ ಹೇಳ್ಬೇಕು ಅಂತಾನೆ ಬಂದೆ. ಆದ್ರೆ ಅಷ್ಟರಲ್ಲಿ ಆ ಮಣಿ ಕಡೆಯವ್ರು ಬಂದು ನಿಮ್ನ ಹೇಳ್ಕೊಂಡು ಹೋಗ್ಬಿಟ್ರು. ಹಿಂದೆ ಹೋಗಿದ್ರೆ ನಿಮ್ಗಾಗ್ಲೇ ಎಲ್ಲ ವಿಷಯನೂ ಹೇಳ್ಬಿಡ್ತಿದ್ದೆ.